ಹೇಳಿದರೆ ಬರ ಪರಿಹಾರ ವಿಚಾರದಲ್ಲಿ ಬಿಜೆಪಿ ಸಂಸದರು ದಲಿಯಂತಿಲ್ಲ, ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಹೋಗಿದ್ರು, ಅವ್ರು ಸಹ ಒಂದು ಮೋದಿ ಅವ್ರಿಗೆ ಬರ ಪರಿಹಾರ ಕೊಡಿ ಅಂತ ಹೇಳಿ ದಲಿಯಂತಿಲ್ಲ ಅಂತ ಹೇಳಿ ಅಲ್ಲ. ಆ ತರ ಹೇಳಿದಾಗ ಮಾಧ್ಯಮದವರಾಗಿ ನೀವು, ಯಾಕಂದ್ರೆ ನಿಮ್ಮ ಹತ್ರ ದಾಖಲೆಗಳೆಲ್ಲ ಇರುತ್ತೆ, ಪರಿಹಾರದ ಬಗ್ಗೆ ಫಸ್ಟ್ ಸಂಸತ್ತಲ್ಲಿ ನಾನೇ ರೇಸ್ ಮಾಡಿದ್ದು, ಬರಕ್ಕೆ ಕಾಂಪನ್ಸೇಷನ್ ಕೊಡಬೇಕು, ನಮ್ಮ ರೈತರ ನೆರವಿಗೆ ಬರಬೇಕು ಅನ್ನುವಂಥ ವಿಚಾರವನ್ನ ಮಾತಾಡಿದ್ದೆ ನಾನು. ಅದನ್ನ ಬೇಕಾದ್ರೆ ಆ ವಿಡಿಯೋ ಲಿಂಕ್ ನ ನಿಮಗೆ ಕಳಿಸ್ತೀನಿ, ನೀವು ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಅಥವಾ ಯಾರು ಈ ರೀತಿ ನಾಯಕರು ಹೇಳ್ತಿದ್ದಾರೆ ಅವ್ರಿಗೆ ತೋರಿಸ್ಕೊಡ್ಬೋದು. ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆ ಯಾವ ರೀತಿ ನಡೆಯುತ್ತೆ, ಯಾರು ಏನ್ ಕೇಳಿದ್ರೆ ಏನ್ ಸಿಗುತ್ತೆ, ಎಷ್ಟು ಸಿಗುತ್ತೆ ಅನ್ನೋದು ವ್ಯವಸ್ಥೆ ಹೆಂಗಿದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಒಬ್ಬ ಸಂಸದರು ಹೋಗಿ ಅಲ್ಲಿ ನಿಂತ್ಕೊಂಡು ಸಾವಿರಾರು ಕೋಟಿ ತರುವಂತ ಒಂದು ವಿಷಯ ಮಾಡಕ್ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ಬೇಕು, ಅದ್ರ ನಿರ್ಧಾರ ಮಾಡೋದು ಸರ್ಕಾರ. ಇನ್ನೊಂದು ವಿಷಯ ಹೇಳ್ತೀನಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದು ರಾಜ್ಯಕ್ಕೆ NDRF SDRF ಅಂತ. NDRF ಅಲ್ಲಿ SDRF ಪೋರ್ಷನ್ ಎಷ್ಟಿದೆ ಅದನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದನ್ನ ಈ ರಾಜ್ಯ ಸರ್ಕಾರದವರು ಇನ್ನು NDRF ಇಂದ ಬರಬೇಕು ಅಂದ್ರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ. ಅದಕ್ಕೆ ಒಂದು ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅದನ್ನ ಸರಿಯಾದ ಸಮಯಕ್ಕೆ ಇಲ್ಲಿಂದ ತಲುಪಿಸ್ಲಿಲ್ಲ. ಆ ಕಾರಣಕ್ಕೆ ಒಂದಷ್ಟು ಫಂಡ್ಸ್ ಇನ್ನು ಬರೋದನ್ನ ಅಲ್ಲಿ ಬರೋಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ನಾವು ಬೇಕು ಅಂತಲೇ ಅದಕ್ಕೆ ಒಂದು ಈ ರೀತಿ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕೋ ಇನ್ನೊಂದು ಕಾರಣಕ್ಕೋ ನಾವಿದನ್ನ ಹೇಳೋದು ತಪ್ಪಾಗತ್ತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಯಾವುದೇ ಕಾರಣಕ್ಕೂ ಕರ್ನಾಟಕಕ್ಕೆ ಸಹಾಯ ಮಾಡಬಾರ್ದು ಅಥವಾ ಕರ್ನಾಟಕಕ್ಕೆ ಈ ರೀತಿ ಒಂದು ಪರಿಹಾರ ಕೊಡಬಾರ್ದು ಅನ್ನೋ ವಿಚಾರ ಯಾವತ್ತೂ ಮಾಡೋಕ್ಕೆ ಚಾನ್ಸೇ ಇಲ್ಲ.